ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ರು ಅಂತ ಭಾವಿಸ್ತಾ ಇದ್ದೀನಿ. ತುಂಬ ಅರ್ಜೆಂಟಲ್ಲಿ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎಲ್ಲೋ ಹೊರಡ್ತಾ ಇದ್ದೀವಿ ಇವತ್ತು. ಸೊ ಅದಕ್ಕೆ ರೆಡಿ ಆಗ್ತಿದ್ದೀವಿ. ಬೆಳಗ್ಗೆ ಎಲ್ಲ ಎದ್ವಿ, ಸ್ನ್ಯಾಕ್ಸಿಗೆ ಏನಾದರೂ ಬೇಕು, ಸುಮ್ಮನೆ ಯಾಕೆ ಹೊರಗಡೆ ತಿನ್ನೋದಂತ ಹೇಳ್ಬಿಟ್ಟು ಪಾಪ್ಕಾರ್ನ್ದು ಪ್ಯಾಕೆಟ್ ಇತ್ತು ಜೋಳದ್ದು. ಸೊ ಅದಕ್ಕೊಂದು ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಅಂತೀನಿ, ಎಣ್ಣೆ ಮತ್ತು ಖಾರದ ಪುಡಿ, ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಆ ಜೋಳನ ಹುರಿತಾ ಇದ್ದೀನಿ ಬಾಣಲಿಲಿ ಹೈ ಫ್ಲೇಮಲ್ಲಿ ಇಟ್ಕೊಂಡು. ಸೊ ಅದು ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರಿತಾ ಇದ್ದಾಗೆ ಟಪ್ 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 ಅನ್ನತ್ತೆ. ಸೊ ಮುಚ್ಚಿಬಿಟ್ಟು ಕುಕ್ಕರ್ ಮುಚ್ಚಿಬಿಟ್ರೆ ವಿತೌಟ್ ರಬ್ಬರು, ಅಂದರೆ ರಬ್ಬರ್ ಏನೂ ಹಾಕಬಾರ್ದು, ಹಂಗೆ ಮುಚ್ಚಿಬಿಟ್ರೆ ಪಾಪ್ಕಾರ್ನ್ ರೆಡಿ ಆಗುತ್ತೆ. ಸೊ ಈ ಪ್ಯಾಕೆಟ್ ನಾನು ಯೂಸ್ ಮಾಡಿರೋದು ಮಸಾಲ. ಸೊ ಪಾಪ್ಕಾರ್ನ್ ಅಂತೂ ರೆಡಿ ಆಯಿತು. ಅಷ್ಟೊಂದು ಹೇಳ್ಕೊಳ್ಳೋಷ್ಟು ಟೇಸ್ಟ್ ಏನು ಇರಲಿಲ್ಲ, ಓಕೆ ಬಟ್ ಜಾಸ್ತಿ ಏನು ಒದಗಿಸೂ ಇರಲಿಲ್ಲ, ಕಡಿಮೆನೇ ಆಗಿತ್ತು. ಸೊ ಈ ಥರ ರೆಡಿಯಾಗಿತ್ತು ಪಾಪ್ಕಾರ್ನು. ಈ ಕಡೆ ಹಾಲು ಕಾಯಿಸಿಟ್ಕೊಂಡಿದ್ದೀನಿ. ಸೊ ಈ ಕಡೆ ಬೆಳಗ್ಗೆ ನಾಷ್ಟಕ್ಕೆ ಅಂತ ಹೇಳ್ಬಿಟ್ಟು ಟಿಫನ್ಗೆ ಪುಳಿಯೋಗರೆ ಮಾಡ್ಕೊಂಡಿದ್ದೀನಿ. ಸೊ ನಮ್ಮ ಚಂದು ಟಿಫನ್ ಆಯಿತು ಆಲ್ರೆಡಿ, ಕೈ ತೊಳ್ಕೊತಾ ಇದ್ದಾರೆ. ಈ ಥರ ಗಡಿಬಿಡಿಯಿಂದ ರೆಡಿ ಆಗ್ತಾಯಿದ್ದೀವಿ. ಈ ಕಡೆ ನೋಡ್ಬೋದು ನನ್ನ ಮಗ ಕೆಳಗಡೆ ಆಟ ಆಡ್ತಾ ಇದ್ದಾನೆ. ಸೊ ಡೈಪರ್ ಹಾಕಿಲ್ಲ, ಅವನಿಗೆ ಹಾಕಬೇಕು, ಫ್ರೀ ಟೈಮ್ ಬಿಟ್ಟಿದ್ದೀನಿ. ನನ್ನ ಮಗಳಿಗೂ ಬಟ್ಟೆ ಹಾಕಬೇಕು. ಸೊ ನಮ್ಮ ಅತ್ತೆ ನಾಷ್ಟ ಮಾಡ್ತಾಯಿದ್ದಾರೆ, ಟಿಫನ್ ಇಲ್ಲಿಗೆ ಬನ್ನಿ ಅಮ್ಮ ಇಡ್ಲಿ ಅಂತ ತಿಂತೀರಾ ಅಂದ್ಬಿಟ್ಟು ಇಲ್ಲಿಗೆ ಕರೆದ್ವಿ. ಸೊ ಟಿಫನ್ ಮಾಡ್ತಾಯಿದ್ದಾರೆ. ಸೊ ಈ ಥರ ಸಿಂಪಲ್ಲಾಗಿ ಮನೇಲಿ ಪೂಜೆನೂ ಆಗಿದೆ, ನೋಡ್ತಾ ಇರ್ಬೋದು. ಈ ಕಡೆ ಸ್ತೋತ್ರ ಹೇಳ್ತಾ ಇದೆ ಟಿ ವಿಲಿ. ಸೊ ಹಂಗಾಗಿ ಕಾಪಿರೇಟ್ ಆಗುತ್ತೆ ಅಂದ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ಈ ಸೀರೆ ಉಟ್ಕೊಳ್ಳೋಣ ಅಂತ ತೆಗೆದಿಟ್ಟಿದ್ದೀನಿ. ನೋಡ್ಬೋದು ಹಿಂಗೆಲ್ಲ ಗಡಿಬಿಡಿಯಾಗಿ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ನಿಜವಾಗ್ಲೂ ನಾನು ನೈಟೆಲ್ಲ ನಿದ್ದೆ ಮಾಡಿಲ್ಲ, ಬಿಕಾಸ್ ನನ್ನ ಮಗ ಮಲಗಿಲ್ಲ. ಹಂಗೂ ಟೈಮ್ 11 ಗಂಟೆ 11:15 ಆಗೋಯ್ತು ನಾವು ಮನೆ ಬಿಡೋಷ್ಟರಲ್ಲಿ. ಇವಾಗ ಹೊರಡ್ತಾ ಇದ್ದೀವಿ. ಸೊ ನಾವು ಎಲ್ಲಿಗೆ ಹೊರಟಿದ್ದೀವಿ ಅಂತಂದರೆ ದೇವಸ್ಥಾನಕ್ಕೆ. ಸೊ ಚಿಕ್ಕ ತಿರುಪತಿಗೆ. ತುಂಬ ದಿನ ಆಗಿತ್ತು ನಮಗೆ ದೇವಸ್ಥಾನಗಳಿಗೆ ಹೋಗೇ ಇರಲಿಲ್ಲ. ಹಂಗಾಗಿ ನಮ್ಮ ಮಾವ ತೀರೋಗಿದ್ದಾಗೆ ಲಾಸ್ಟು ತಿಥಿ ಕಾರ್ಯಕ್ರಮಕ್ಕೆ ಹೋಗಿ ಬಂದಮೇಲೆ ಎಲ್ಲೂ ಹೋಗಿರಲಿಲ್ಲ. ಸೊ ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ತಿರುಪತಿಗೆ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನನ್ನ ಮಗಳು ನೋಡ್ಬೋದು, ಅವ್ರ ಅಜ್ಜಿದು ಬ್ಯಾಗ್ ಇಟ್ಕೊಂಡು ಕೂತಿದ್ದಾಳೆ. ನನ್ನ ಮಗ ನಿದ್ದೆ ಮಾಡ್ತಾಯಿದ್ದಾನೆ, ನಮ್ಮ ಅತ್ತೆ ಹಿಂದೆ ಕೂತಿದ್ದಾರೆ. ಸೊ ಹಿಂಗೆ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನಾನು ಫುಲ್ ಸ್ಮೈಲ್ ಕೊಡ್ತಾಯಿದ್ದೀನಿ. ನಮ್ಮ ಅತ್ತೆ ಫೋಟೋ ವೀಡಿಯೋ ಅಂದರೆ ಆಗಲ್ಲ, ಆದರೂ ಅಂತ ಕೂತಿದ್ದಾರೆ. ಸೊ ಫೈನಲಿ ದೇವಸ್ಥಾನ ರೀಚ್ ಆದ್ವಿ. ಸೊ ಇಲ್ಲಿ ಹೆಂಗೆ ವಿಡಿಯೋ ಶೂಟ್ ಮಾಡ್ಕೊಡ್ಬೇಕು ನಮ್ಮ ಚಂದು ಹೇಳಿದ್ದೀನಿ, ಏನು ಮಾಡ್ತಾರೋ ಗೊತ್ತಿಲ್ಲ. ಸೊ ಪಾಪು ಮಲಗಿದ್ದಾನೆ, ಚಂದು ಇಲ್ಲಿದ್ದಾರೆ, ಕಾಲು ಹಿಡ್ಕೊಂಬಿಟ್ಟಿದೆ ಅಂತೆ ನಮ್ಮ ಅತ್ತೆಗೆ. ಹಾಯ್ ವಿಸ್ಮಯ, ಇಲ್ಲಿ ವಿಸ್ಮಯ ಅದಕ್ಕೆ ಹೇಳಿದ್ ಕೊಡು ಅಂತ ಇರು. ಫೈನಲಿ ದೇವಸ್ಥಾನ ರೀಚ್ ಆದ್ವಿ. ನಾನು ಆಗಲೇ ಒಂದು ವಿಡಿಯೋ ತೋರಿಸ್ದೆ, ಅದು ಬಂದು ಎಂಟ್ರೆನ್ಸು, ದೇವಸ್ಥಾನದ ಎಂಟ್ರೆನ್ಸು. ಇದು ಬಂದು ದೇವಸ್ಥಾನದ ಒಳಗೆ. ನಾವು ಹೋಗಿದ್ದು ಶನಿವಾರ. ತುಂಬ ಅಂದರೆ ತುಂಬಾ ಜನ ಇದ್ದರು ಲೈನಲ್ಲಿ, ಸಖತ್ ಜನ ಇದ್ರಂತ ಹೇಳ್ಬೋದು. ನಾನು ಚಂದುಗೆ ಪಾಪನ ಎತ್ಕೊತ ಕೊಟ್ಟೆ. ಅವ್ರು ನೋಡಿದ್ರೆ ಜಾಸ್ತಿ ಎತ್ಕೊಳ್ಳಲ್ವಲ್ಲ ಮನೆಯಲ್ಲಿ ಅವ್ರನ್ನ ಅಪ್ಪನ, ಹಂಗಾಗಿ ಹೊಸೊಬ್ರು ಅಂತ ಅಳ್ತಾ ಇದ್ರು. ಚಂದು ಅಯ್ಯೋ ನನ್ನ ಮಗಳು ನೋಡ್ಕೊಳ್ಳೋದೇ ಸಾಕಾಗುತ್ತೆ, ನೀವು ನನ್ನ ಹಚ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಅವ್ರು ಎತ್ಕೊಳ್ಳಲ್ಲ ಅಪ್ಪನ ಜಾಸ್ತಿ, ನಾನೇ ಜಾಸ್ತಿ ಎತ್ಕೊಳ್ಳೋದು. ಅವ್ನು ನಾನೇ ಜಾಸ್ತಿ ನೋಡ್ಕೊಳ್ಳೋದು ಅವನ್ನ. ಹಂಗಾಗಿ ಅವ್ನು ಹೊಸೊಬ್ರು ಅಂತ ಅಳ್ತಾ ಇದ್ದಾರೆ. ಅದು ಗೊತ್ತಿಲ್ದಿರ ಅಕ್ಕಪಕ್ಕದವ್ರು ಏನೇನೋ ಮಾತಾಡ್ಕೊತಾ ಇದ್ರು. ಪರವಾಗಿಲ್ಲ. ದೇವಸ್ಥಾನ ಗೋಪುರ ಎಲ್ಲ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಅಕ್ಕಪಕ್ಕದವ್ರು ಏನಂತ ಮಾತಾಡ್ತಿದ್ರು ಅಂದರೆ ಹಾಲು ಕುಡಿಸು ಹಾಗೆ, ಮತ್ತು ಉಡ್ವರ್ಡ್ಸ್ ಹಾಕಿದ್ದೀರಾ, ಹೊಟ್ಟೆ ನೋವು ತರ್ಬೋದು, ಈ ಥರ ಎಲ್ಲ ಮಾತಾಡ್ತಿದ್ರು. ಆ್ಯಕ್ಚುಲಿ ಅವ್ನು ಹೊಸ ಜಾಗ, ಅನ್ಕಂಫರ್ಟಬಲ್ ಫೀಲಿಂಗ್ ಏನೋ ಆಗ್ತಾ ಇರುತ್ತೆ ಅವನಿಗೆ, ಅದಕ್ಕೆ ಅಳ್ತಿದ್ದ ಅಷ್ಟೇ ಅವನು. ನಾನು ಆಗ್ತಾನೆ ಫೀಡ್ ಮಾಡಿದ್ದೆ ಅವನಿಗೆ. ಸೊ ದೇವ್ರ ದರ್ಶನ ಎಲ್ಲ ಫೈನಲಿ ಚೆನ್ನಾಗಾಯಿತು. ಆಟ ಸಾಮಾನೆಲ್ಲ ತೊಗೊಂಡು ಸ್ವಲ್ಪ ಕಡಲೆಪುರಿ, ಮಿಕ್ಚರು, ಕೊಬ್ಬರಿ ಮಿಠಾಯಿ ಎಲ್ಲ ತೊಗೊಂಡು ಕಾರ್ ಹತ್ರ ಬಂದ್ವಿ. ನಾನು ಹೇಳೋದೇನೆಂದರೆ ಅವ್ರ ಮಗು ಅವ್ರು ಎತ್ತಿರ್ತಾರಲ್ವ, ಅವ್ರಿಗೆ ಗೊತ್ತಿರುತ್ತೆ ಹೆಂಗೆ ನೋಡ್ಕೋಬೇಕಂತ. ನೀವು ಅಳ್ತಿದ್ದಾಗ ನೀವು ಇನ್ನೂ ಸ್ವಲ್ಪ ಆಟ ಆಡ್ಸೋದು ಅಥವಾ ಮಾತಾಡ್ಸೋದು ಹಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದನ್ನ ಬಿಟ್ಟು ತಲೆಗೊಂದೊಂದು ಅಡ್ವೈಸ್ ಕೊಟ್ಟರೆ ಏನು ಮಾಡೋಕ್ಕಾಗಲ್ಲ, ಪರವಾಗಿಲ್ಲ, ಹಿಂಗಿರ್ತಾರೆ ಕೆಲವು ಜನಗಳು. ಬಟ್ ಊಟದ ಹತ್ರ ನಿಂತಿದ್ದಾಗ ಮಗು ತುಂಬ ಅಳ್ತಾ ಇದೆ ಅಂದ್ಬಿಟ್ಟು ನನ್ನ ಸ್ವಲ್ಪ ಮುಂದೆ ಬಿಟ್ಟರು. ಅನ್ನ ಸಾಂಬಾರು ಕೊಟ್ಟರು, ಊಟ ಇತ್ತು. ಅಷ್ಟು ದೂರ ಹೋಗಿದ್ವಿ, ಅನ್ನ ಪ್ರಸಾದ ತಿಂದಿರ ಬರೋಕ್ಕಾಗುತ್ತಾ. ಊಟ ಮಾಡಿಕೊಂಡು ಫೈನಲಿ ಕಾರ್ ಹತ್ರ ಬಂದ್ವಿ. ನಾನು ಜಾಸ್ತಿ ತಿನ್ನೋಕ್ಕಾಗಲಿಲ್ಲ, ಯಾಕಂದರೆ ನನ್ನ ಮಗ ಕೈಯೇ ಬಿಡಲಿಲ್ಲ ನನಗೆ.
ಊಟ ಮಾಡ್ಕೊಡೋಕ್ಕೆ ಒಂಚೂರು ಪ್ರಸಾದ ಅಂತ ಹೇಳ್ಬಿಟ್ಟು ಸ್ವಲ್ಪ ಒಂದು 4-5 ತುತ್ತು ಹಾಕ್ಸ್ಕೊಂಡು ತಿಂದ್ಬಿಟ್ಟು ಬೇಗ ಬಂದುಬಿಟ್ಟೆ. ಸೊ ಫೈನಲಿ ನಾವು ಮನೆಗೆ ರೀಚ್ ಆಗೋಷ್ಟರಲ್ಲಿ ಸಖತ್ ಟ್ರಾಫಿಕ್ಕು. 7 ಗಂಟೆ ಆಯಿತು. ಇನ್ನು ಮನೆಗೆ ಬಂದಮೇಲೆ ಡಿನ್ನರ್ ಏನು ಮಾಡಬೇಕಂತ ಅಂದ್ಕೊಂಡಿದ್ವಿ. ಸೊ ಡಿನ್ನರ್ ರೆಡಿ ಮಾಡ್ತಾಯಿದ್ದೀನಿ. ಈ ಕಡೆ ರವೆ ಹುರಿದಿಟ್ಕೊಂಡಿದ್ದೀನಿ, ಕಡಲೆಬೀಜ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ, ವೆಜಿಟೇಬಲ್ ಎಲ್ಲ ಹಚ್ಕೊಂಡಿದ್ದೀನಿ. ಈ ಕಡೆ ಒಗ್ಗರಣೆಗೆ ಹಾಕಿದ್ದೀನಿ. ಬೇಗ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ, ಬೇಗ ಆಗಲಿ ಅಂದ್ಬಿಟ್ಟು. ಸೊ ನಿಮಗೆ ಯಾರಿಗಾದ್ರೂ ರೆಸಿಪಿ ಬೇಕು ಕುಕ್ಕರಲ್ಲಿ ಹೇಗೆ ಉಪ್ಪಿಟ್ಟು ಮಾಡೋದು ಅಂದರೆ ಕಮೆಂಟ್ ಮಾಡಿ ತೋರಿಸ್ಕೊಡ್ತೀನಿ. ಇಷ್ಟು ಹಾಕ್ಬಿಟ್ಟು ಕುಕ್ಕರಲ್ಲಿ ಬೇಗ ಆಗಲಿ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದಾರೆ. ಆಗಲೇ 10:15 ಟೈಮು. ಸೊ ಮಾಡ್ತಾಯಿದ್ದೀನಿ ಬೇಗ ಬಂದು ಪೂಜೆ ಮಾಡಿದೆ. ನೆಕ್ಸ್ಟ್ ಇವಾಗ ಊಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಸೊ ಯಾರಿಗಾದ್ರೂ ಕುಕ್ಕರಲ್ಲಿ ಹೇಗೆ ಮಾಡಬೇಕಂತ ರೆಸಿಪಿ ಉಪ್ಪಿಟ್ಟು ಬೇಕಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವಾಗಾದ್ರೂ ಮಾಡುವಾಗ ತೋರಿಸ್ತೀನಿ. ಸೊ ಇವಾಗ ನಾನು ವೀಡಿಯೋ ಎಲ್ಲ ಶೂಟ್ ಮಾಡ್ತಾಯಿಲ್ಲ, ಜಸ್ಟ್ ಸ್ಮಾಲ್ ಕಿಚನ್ ತೊಗೊಳ್ತಾ ಇದ್ದೀನಿ. ಸೊ ಆ ಕಡೆ ಹಾಲು ಕುಡಿಯೋಣ ಅಂತ ಇಟ್ಟಿದ್ದೀನಿ, ಹಾಲು ಕಾಯಿಸ್ಕೊಂಡು. ಸೊ ಆಗ್ತಾ ಇದೆ, ಹಿಂಗೆ ನಡೀತಾ ಇದೆ. ನಾನು ಬೇಗ ಊಟ ಕೊಡಬೇಕಷ್ಟೇ ನನ್ನ ಮೈಂಡಲ್ಲಿರೋದು. ನೋಡ್ಬೋದು ಕುಕ್ಕರ್ ವಿಸಿಲೆಲ್ಲ ತೆಗೆದೆ ಎಷ್ಟು ಚೆನ್ನಾಗಿ ಉಪ್ಪಿಟ್ಟು ರೆಡಿಯಾಗಿದೆ ಅಂತ. ಆ್ಯಕ್ಚುಲಿ ಏನಂದಿದ್ರು ಚಂದು ಅಂದರೆ ತುಂಬ ಚಳಿ ಇದೆ, ಹೊರಗಡೆ ಮಳೆ ಇದೆ, ಬಿಸಿಯಾಗಿ ಸ್ಪೈಸಿಯಾಗಿ ನೀರು ಥರ ಇರಬೇಕು ಉಪ್ಪಿಟ್ಟು, ನನಗೆ ಆ ಥರ ಮಾಡಿಕೊಡು ಅಂತೇಳಿದರು. ಸೊ ಅವ್ರ ಎಕ್ಸ್ಪೆಕ್ಟೇಷನ್ ಹೆಂಗಿತ್ತು ಹಂಗೆ ತರಕಾರಿ ಉಪ್ಪಿಟ್ಟು ರೆಡಿಯಾಗಿತ್ತು, ವೆಜಿಟೇಬಲ್ ಉಪ್ಪಿಟ್ಟು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಬಿಸಿ ಈ ವೆದರ್ಗೆ ಬಿಸಿ ಉಪ್ಪಿಟ್ಟು ತಿಂತಾ ಇದ್ದರೆ ಅದ್ರ ಮಜಾನೇ ಬೇರೆ ಅಂತ ಹೇಳ್ಬೋದು. ಸೊ ಅವ್ರ ಎಕ್ಸ್ಪೆಕ್ಟೇಷನ್ ಹೆಂಗಿತ್ತೋ ಹಂಗೆ ಇತ್ತು ಉಪ್ಪಿಟ್ಟು. ಇದು ಬಂದು ಕಡಲೆಬೀಜ ಏನು ಫ್ರೈ ಮಾಡಿ ಇಟ್ಕೊಂಡಿದ್ನೋ ಫೈನಲಿ ಅದನ್ನು ನಾನು ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಆ್ಯಡ್ ಮಾಡಿಕೊಂಡ್ರೆ ಮಧ್ಯೆ ಕ್ರಿಸ್ಪಿಯಾಗಿ ಸಿಗುತ್ತೆ ಕಡಲೆಬೀಜ, ಆವಾಗ ಇನ್ನೂ ರುಚಿ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಉಪ್ಪಿಟ್ಟಿಂದು. ಸೊ ಇದಾಗಿತ್ತು ನಮ್ಮ ಡಿನ್ನರು. ಇನ್ನೇನು ಮಾಡೋಕ್ಕಾಗಲ್ಲಲ್ವ ಇವಾಗ ಅಂದ್ಬಿಟ್ಟು ಅರ್ಜೆಂಟಾಗಿ ವೆಜಿಟೇಬಲ್ ಹೆಂಗಿದ್ರು ಇತ್ತು ಅಂದ್ಬಿಟ್ಟು ಉಪ್ಪಿಟ್ಟು ಮಾಡಿದೆ. ಈಗ ಚಂದಗೆ ಊಟ ಹಾಕ್ಕೊಡ್ತಾ ಇದ್ದೀನಿ. ಅವರು ಮತ್ತು ಅವ್ರ ಮಗಳು ಇಬ್ಬರು ಆಟ ಆಡ್ತಾ ಇದ್ದಾರೆ ಹಾಲಲ್ಲಿ. ಸ್ವಲ್ಪ ಬೆಳಗ್ಗೆದೊಂದು ಪುಳಿಯೋಗರೆ ಮಿಕ್ಕಿತ್ತು, ಅದನ್ನು ತಿನ್ಕೊಂಡು ಆಟ ಆಡ್ತಾಯಿದ್ದಾರೆ. ಚಂದು ಮಧ್ಯಾಹ್ನ ಅನ್ನ ಸಾಂಬಾರು ತಿಂದಿದ್ದು, ದೇವಸ್ಥಾನದಲ್ಲಿ ಏನು ಊಟ ಮಾಡಿರಲಿಲ್ಲ, ಹಂಗಾಗಿ ವೆಯ್ಟ್ ಮಾಡ್ತಾಯಿದ್ರು. ನೋಡಿ ಅವ್ರು ಕೈಲಿ ಇಟ್ಕೊಂಡಿದ್ದಾರೆ ನೋಡಿ ಚಂದು, ಅದಕ್ಕೆ ಬಂದು 200 ರೂಪಾಯಿ ತೊಗೊಂಡಿದ್ದಾರೆ. ಅದು ಜಾಸ್ತಿ ಆಯಿತು ಅಂತ ಅಂದ್ಕೊತೀನಿ. ಸಿಕ್ಕಾಪಟ್ಟೆ ರೇಟು, ಮಾತಾಡ್ಸೋಕ್ಕಾಗಲ್ಲ ಅಲ್ಲಿ. ಆಮೇಲೆ ಈ ಕಡೆ ಒಂದು ಕಡಲೆಪುರಿ ತಂದ್ವಿ 2 ಸೇರು, ಮಿಕ್ಚರು 80 ರೂಪಾಯಿ 1/4 kg ತಂದ್ವಿ. ಆ್ಯಂಡ್ ಇದು ನೋಡಿ 20 ರೂಪಾಯಿ ಅಂತ ಒಂದು ಪೀಸ್ ಕೊಬ್ಬರಿ ಮಿಠಾಯಿ. ಅಲ್ಲಿ 3 ಪೀಸ್ ಇತ್ತು, ನಮ್ಮ ಅತ್ತೆಗೆ 3 ಪೀಸು, ನನಗೆ 3 ಪೀಸು. ಸೊ ಆ ಕೊಬ್ಬರಿ ಮಿಠಾಯಿ ಒಂದು ಪೀಸ್ 20 ರೂಪಾಯಿ ಅಂದರೆ 6 12 120 ರೂಪಾಯಿ. ಅದಕ್ಕೆ ಆಯಿತು. ಅದು ಯಾಕಷ್ಟು ಕಾಸ್ಟ್ಲಿನೋ ಗೊತ್ತಿಲ್ಲಪ್ಪ ನಮಗಂತೂ, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಮಾತ್ರ. ಮತ್ತು ಈ ಕಡೆ ಸ್ವಲ್ಪ ಸ್ಲೇಟು, ಇದು ನೋಡಿ ಸ್ಕೆಚ್ ಪೆನ್ನಲ್ಲೂ ಬರಿಬೋದು ಮತ್ತು ಚಾಪೀಸಲ್ಲೂ ಬರಿಬೋದು, 2 ಆಪ್ಷನ್ನು ಇತ್ತು. ಇದಕ್ಕೆ 100 ರೂಪಾಯಿ, ಇದು ವರ್ತಿದೆ, ಇದಕ್ಕೆ 100 ರೂಪಾಯಿ ಕೊಡ್ಬೋದು. ಆ್ಯಂಡ್ ಇದಕ್ಕೊಂದು ಸ್ಮಾಲ್ ಡಸ್ಟರು ಕೊಟ್ಟಿದ್ದಾರೆ, ಅದು ನಾನು ತೋರಿಸ್ತೀನಿ ನಿಮಗೆ. ಒಂಥರ ಕ್ಯೂಟಾಗಿ ಚೆನ್ನಾಗಿದೆ. ಸ್ಮಾಲ್ ಡಸ್ಟರು ಕೊಟ್ಟಿದ್ದಾರೆ. ಸ್ಕೆಚ್ ಪೆನ್ ಕೊಟ್ಟಿದ್ದರು, ಅದು ಆಲ್ರೆಡಿ ನನ್ನ ಮಗಳು ಹಾಳು ಮಾಡಿಬಿಟ್ಲು ಸ್ಕೆಚ್ ಪೆನ್ನ. ಇದು ನೋಡಿ, ಇದು ಡಸ್ಟರು, ಚಿಕ್ಕದು ಸ್ಮಾಲ್ ಡಸ್ಟರ್ ಇದು. ಸ್ಕೆಚ್ ಪೆನ್ ಅಂತೂ ನನ್ನ ಮಗಳು ಹಾಳು ಮಾಡಾಕಿದ್ಲು, ಮತ್ತು ಇವಾಗ ಬೇರೆ ಕೊಡಿಸ್ಬೇಕು ಅವಳಿಗೆ. 1 ನಿಮಿಷಕ್ಕೆ ಹಾಳು ಮಾಡಾಕ್ಬಿಟ್ಲು. ಆ್ಯಂಡ್ ಇದು ಆಟ ಸಾಮಾನು ನೋಡಿ 200 ರೂಪಾಯಿ ಅಂತ. ಇದು ಬೇರೆ ಕಡೆ ನೋಡಿದ್ವಿ 100 ರೂಪಾಯಿ, ಇನ್ನೂ ಜಾಸ್ತಿ ಆಟ ಸಾಮಾನಿತ್ತು ಅಲ್ಲೇ. ನಾನು ಹೇಳ್ತೀನಿ ಚಂದುಗೆ ಬೇರೆ ಅಂಗಡಿ ನೋಡೋಣ ಬಾ ಅಂದರೆ ಅವ್ರಿಗೆ ಅರ್ಜೆಂಟು, ಆ ಥರ ಜಾಸ್ತಿ ಇವಾಗಲೇ ಅಂತಲ್ಲ, ಎಲ್ಲೇ ಹೋದರೂ ಅವ್ರು ಕೇಳಿದಷ್ಟು ತರಕಾರಿ ಆಗ್ಬೋದು, ಒಂದು ದಿನಸಿ ಅಂಗಡಿ ಆಗ್ಬೋದು, ಏನೇ ಆಗಲಿ ಕೇಳಿದಷ್ಟು ಒಂದು ಹಣ್ಣು ಆಗ್ಬೋದು ಕೊಟ್ಬಿಟ್ಟು ಬರ್ತಾ ಇರ್ತಾರೆ. ಬಟ್ಟೆ ಅಂಗಡಿಗೆ ಹೋದ್ರು ಎಲ್ಲ ಕಡೆನೂ ನಾನು ಹೇಳ್ತೀನಿ ಯಾಕೆ ನೀನು ಬಾರ್ಗಿನ್ ಮಾಡಲ್ಲ ಅಂತ. ನಾನು ಸಿಕ್ಕಾಪಟ್ಟೆ ಬಾರ್ಗಿನ್ ಮಾಡ್ತೀನಿ, ಅವ್ರು ಹಂಗಲ್ಲ, ಧಾರಾಳ ಮನಸ್ಸವ್ರದ್ದು. ಆ್ಯಂಡ್ ವ್ಯಾನಿಟಿ ಬ್ಯಾಗು ಏನೇನು ತೊಗೊಂಡೋಗಿದ್ನೋ ಎಲ್ಲ ಹಂಗಂಗೆ ಬಿದ್ದಿದೆ, ಮನೆ ಕ್ಲೀನ್ ಮಾಡಿಲ್ಲ. ಹೊಸ ಬೆಡ್ಶೀಟ್ ಹಾಕಬೇಕು, ದಿವಾನ ಮೇಲೆ ಎಲ್ಲ ಒಗ್ದಾಕಿದ್ವಿ. ಸೊ ನನ್ನ ಮಗ ಇಲ್ಲಿ ಆಟ ಆಡ್ತಾ ಇದ್ದಾನೆ. ಇಲ್ಲೊಬ್ಬರು ಅಕ್ಕನೂ ತಮ್ಮನೂ ಎಷ್ಟು ಕ್ಯೂಟಾಗಿ ಬೆಳಿಗ್ಗೆ ಆಟ ಆಡ್ತಾಯಿದ್ರು ನೆಕ್ಸ್ಟ್ ಡೇ. ಸೊ ಅದ್ರದ್ದು ಕ್ಲಿಪ್ಪಿಂಗ್ ಇರಲಿ ಅಂತ ಆ್ಯಡ್ ಮಾಡಿದ್ದೀನಿ ಕೊನೆಯಲ್ಲಿ. ಸೊ ನೋಡೋಕ್ಕೆ ಎಷ್ಟು ಕ್ಯೂಟಾಗಿತ್ತು ಅಂದರೆ ಸಖತ್ತಾಗಿತ್ತು ಕ್ಯೂಟಾಗಿ. ಸೊ ಇದಾಗಿತ್ತು ಚಿಕ್ಕ ತಿರುಪತಿ ವ್ಲಾಗು. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ, ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವಿಡಿಯೋ ಶೇರ್ ಮಾಡಿ. ನನ್ನ ಚಾನಲ್ ನೀವು ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಲವ್ ಯು ಆಲ್, ಬಾಯ್.